ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಆಗಿರಬಹುದು, ವಿಧಾನಸೌಧದ ಬಳಿ ಇದ್ದಂತಹ ಸಾಕಷ್ಟು ಸಣ್ಣ ಪುಟ್ಟದಿಂದ ಹಿಡಿದು ದೊಡ್ಡ ಗಿಡ ಮರವರೆಗೂ ಕೂಡ ಸಾಕಷ್ಟು ಹಾನಿ ಉಂಟು ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ದೂರು ಕೊಟ್ರಿ. ಯಾರ್ಯಾರ ವಿರುದ್ಧ ದೂರನ್ನು ಕೊಟ್ಟಿದ್ರೆ ಏನು ಹೇಳಿದ್ರು ಸರ್ ಪೊಲೀಸರು? ಈಗ ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್ ಬಾಲ್ಭವನ್ ಗೇಟು ಈ ಕಡೆ ಒಳಗಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಸಿಡಿ ಕೂಡ ಹಾಕಿದ್ದೀನಿ. ಅದರೊಳಗೆ ನಾನು ವಿಡಿಯೋ ರೆಕಾರ್ಡ್ ಎಲ್ಲ ಹಾಕಿದ್ದೀನಿ. ಆ ಸಿಡಿಲಿ ಅದು ಯಾವುದು ಟೀಮ್ನ ಕರ್ಕೊಂಡು ಬರೋದು, ಇಲ್ಲಿ ಬಾಲ್ಭವನ್ ಗೇಟ್ ಒಳಗೆ ಕರ್ಕೊಂಡು ಬರ್ತಾ ಇರೋದು, ಅಲ್ಲಿಂದ ಹಿಂದೆ ಓಡ್ ಬರ್ತಾ ಇರೋಂಥ ಅಭಿಮಾನಿಗಳು ಓಡ್ ಬರ್ತಾ ಇರೋದು, ಮತ್ತು ಅಭಿಮಾನಿಗಳು ಜಂಪ್ ಹೊಡಿತಾ ಇರೋದು, ಮತ್ತು ನಮ್ಮ ಕ್ಲಿಪ್ಪಿಂಗ್ಸ್ ನಮ್ಮ ಪೇಪರಲ್ಲಿ ಬಂದಿರ್ಬೋದು ಅಥವಾ ಮೀಡಿಯಾದಲ್ಲಿ ಬಂದಿರೋ ಕ್ಲಿಪ್ಪಿಂಗ್ಸ್ ಹಾಕಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಅದು ಹಾಕಿದೆ. ಮತ್ತು ಡ್ಯಾಮೇಜ್ ಆಗಿರೋದು ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದು ಬರೀ 25 ಲಕ್ಷ ಅಂತ ಹೇಳಿದ್ದಾರೆ. ಅದು ಡ್ಯಾಮೇಜ್ ಬರೀ 25 ಲಕ್ಷ, ಮೋರ್ ದನ್ We at East Point Group of Institutions offer a wide range of courses that provide limitless opportunities, building skills over 2 decades. 3 ರಿಂದ 4 ಕೋಟಿವರೆಗೂ ಲಾಸ್ ಆಗಿದೆ. ಇದು ಯಾರು ದುಡ್ಡು? ಸರ್ಕಾರ ದುಡ್ಡು ಇದಲ್ಲ, ಎಲ್ಲ ಪಬ್ಲಿಕ್ ದುಡ್ಡು. ನಾವು ಟ್ಯಾಕ್ಸ್ ಪೇಡ್ ಮಾಡೋಂಥ ದುಡ್ಡು, ಅದು ದುಡ್ಡು ನಾವು ಕಟ್ತಾ ಇರೋದು. ಅದರೊಳಗೆ ಇಷ್ಟೊಂದು ಲಾಸ್ ಆಗಿದೆ ಅಂತ 3-4 ಕೋಟಿ ಯಾರು ಕೊಡಬೇಕು ಇವಾಗ? ಅದಕ್ಕೆ ಜವಾಬ್ದಾರಿ ಯಾರು? ಇದು ಪ್ರೈವೇಟ್ ಅವ್ರದ್ದು. ಆರ್ ಸಿ ಬಿ ಮತ್ತು DNA ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇವರು ತಗೋಬೇಕು. ಅದರೊಳಗೆ ಇನ್ನೊಂದೇನೆಂದರೆ 20 ಕಂಡೀಷನ್ ಹಾಕಿದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಯಾರು ಗೌರ್ಮೆಂಟ್ ಆಫ್ ಕರ್ನಾಟಕ. ಅದರೊಳಗೆ ಮೊದಲೇ ಕಂಡೀಷನಲ್ಲಿ ಇದೆ ನೋಡಿ, ನಮ್ಮ ಅದರೊಳಗೆ ಉದ್ಯಾನಕ್ಕೆ ಯಾವುದೇ ಥರ ಧಕ್ಕೆ ಮಾಡಬಾರ್ದು ಅಂತ ಒಂದು ಅದರೊಳಗೆ ಹಾಕಿದ್ದಾರೆ ಕಂಡೀಷನ್ಸ್. ಆ ಕಂಡೀಷನ್ನ ವೈಲೇಟು ಮಾಡಿದ್ದಾರೆ. ವೈಲೇಟ್ ಮಾಡೋದ್ರ ಜೊತೆಗೆ ಇಷ್ಟೊಂದು ಆರ್ನಮೆಂಟ್ ಪ್ಲಾಂಟೇಷನ್ ಎಲ್ಲ ತುಳಿದು ಹಾಳು ಮಾಡಿ ಇವಾಗ ಬೆಳೆಸಬೇಕಾದ್ರೆ ಏನಿಲ್ಲ, 3 ರಿಂದ 4 ವರ್ಷ ಬೇಕು. ಇವಾಗ ಬೆಳೆಸಿರೋದು ಎಷ್ಟು ಲಾಸ್ ಆಗಿದೆ, ಇವಾಗ ಮತ್ತೆ ಬೆಳೆಸಬೇಕು. ಎಷ್ಟು ಖರ್ಚು ವೆಚ್ಚ ಯಾರು ಕೊಡಬೇಕು? ಅದೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಮತ್ತು RCB DNA. ಮತ್ತು ಇದು ಆ ಲ್ಯಾಂಡ್ ಬಂದು ನಿಮ್ಗೆ ಗೊತ್ತಿದೆಯಲ್ವ ಮೀಡಿಯಾದವರಿಗೆ, ಆ ಲ್ಯಾಂಡ್ ಬಂದು ಆರ್ಮಿಯವರು ಇದು ಅದಕ್ಕೆ ಜವಾಬ್ದಾರಿ. ಅವರು ಅಕ್ಯೂಸ್ ಹಿಡ್ಕೊಳ್ಳಿ. ಯಾಕಂದರೆ ಆರ್ಮಿ ಅವ್ರು ಲೀಸ್ ಕೊಟ್ಟಿದ್ದಾರೋ ಅದು ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಅವರು ಕೂಡ ಇದಕ್ಕೆ ಜವಾಬ್ದಾರಿ ಅಂದ್ಬಿಟ್ಟು ಆರ್ಮಿ ಅವ್ರನ್ನು ಕೂಡ ಸಬ್ ಏರಿಯಾವ್ರನ್ನ ಈಗ ಕೊಟ್ಟಿರೋದು ಚೀಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಆಮೇಲೆ DNA ಅವ್ರಿಗೆ, ಮತ್ತು RCB ಅವರಿಗೆ, ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ KC ಅವರಿಗೆ, ಮತ್ತು ಆರ್ಮಿ ಸಬ್ ಏರಿಯಾ, ಇವು 5 ಜನನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರಿಗೆ FIR ಹಾಕಿ ಅವ್ರ ಮೇಲೆ ಕಾನೂನಾತ್ಮಕ ರಿಜಿಸ್ಟರ್ ಮಾಡಿ ಏನೈತೆ ಡ್ಯಾಮೇಜಸ್ ಕಟ್ಕೊಡಿ, ನಮ್ಮ ಇಲ್ಲ ಏನೇನಾಗಿದೆ ಈ ತೋಟಗಾರಿಕೆ ಇಲಾಖೆಗೆ ಆಗಿರೋ ಡ್ಯಾಮೇಜಸ್ ಎಲ್ಲ ಕಟ್ಕೊಡಿ ಅಂತ ನಾನು ಎಲ್ಲ NCR ಅಲ್ಲ FIR ಆಗಬೇಕು. ಇದು FIR ಇದು ನನ್ನ ಪಬ್ಲಿಕ್ ಪ್ರಾಪರ್ಟಿ ಇದು. ಇವಾಗ ಅವರು ಇನ್ಸ್ಪೆಕ್ಟರ್ ಅವರು ಸಾಯಂಕಾಲ FIR ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಸಾಯಂಕಾಲ FIR ಹಾಕೊಡ್ತಾರೆ. ಇವಾಗ ಅಕ್ಲೈನ್ಮೆಂಟ್ ತಗೊಂಡಿದ್ದೀನಿ, FIR ಹಾಕಿ ಕೊಡಲೇಬೇಕು. ಯಾಕಂದ್ರೆ ಇದು ಪಬ್ಲಿಕ್ ದುಡ್ಡು ಮಾಡಲೇಬೇಕು. ಇದು ನನ್ನ ಪರ್ಸನಲ್ ಕೇಸ್ ಏನು ಬಂದಿಲ್ಲ, ಇದು ಸಾರ್ವಜನಿಕ ಆಸ್ತಿ ಉಳಿಸೋಕೆ ಬಂದಿದ್ದೀನಿ. ಅವರು FIR ಹಾಕ್ಲೇಬೇಕು. ಹಾಕಿಲ್ಲ ಅಂದ್ರೆ ನೆಕ್ಸ್ಟು ಮುಂದೆ ನಾನು ಎಲ್ಲಿಂದ ಹಾಕಿಸ್ಬೇಕೋ, ಯಾವ ಥರ ಕಾನೂನಾತ್ಮಕ ನಾನು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ. ನನ್ನ ಹೆಸರು ಉಮೇಶ್ ಅಂತ, ಅಡ್ವೊಕೇಟು ಮತ್ತು ಪ್ರೆಸಿಡೆಂಟ್ ಕಬ್ಬನ್ ಪಾರ್ಕ್ ನಡಿಗೇರ ಸಂಘ.